ವೆಲ್ಕಮ್ ಬ್ಯಾಕ್. ಎಂಬಿ ಪಾಟೀಲ್ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟರು. ಯಾರು ಏನೇ ಹೇಳಿಕೆ ಕೊಡ್ಲಿ ನಾನು ಮಾತನಾಡಲ್ಲ. ಎಐಸಿಸಿ ಸಮಿತಿ ಇದೆ, ಅಧ್ಯಕ್ಷರಿದ್ದಾರೆ, ನೋಡ್ಕೊಳ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಎಐಸಿಸಿ ಜನರಲ್ ಸೆಕ್ರೆಟರಿ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಎಐಸಿಸಿ ಅಧ್ಯಕ್ಷ ಇದ್ದಾರೆ. ನಡೀಲಿ, ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಎಐಸಿಸಿ ಜನರಲ್ ಸೆಕ್ರೆಟರಿ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಎಐಸಿಸಿ ಅಧ್ಯಕ್ಷ ಇದ್ದಾರೆ. ನಡೀಲಿ. 2 ವರ್ಷಗಳ ಬಳಿಕ ಸಿಎಂ ಆಗ್ತಾರಂತೆ ಡಿಕೆ ಶಿವಕುಮಾರ್. ಭವಿಷ್ಯವನ್ನ ನುಡಿದಿದ್ದಾರೆ ಡಿಕೆಶಿ ಆಪ್ತ ಜ್ಯೋತಿಷಿಗಳಾಗಿರುವಂತ ಬಿಬಿ ಆರಾಧ್ಯ ಅವರು. ಮುಂದಿನ 2 ವರ್ಷ ಮುಂದೆ ಮತ್ತೆ 5 ವರ್ಷ ಸಿಎಂ ಆಗ್ತಾರಂತೆ. ಕೊಠಡಿ ಸಂಖ್ಯೆ 336 ಆಯ್ಕೆಯನ್ನ ಮಾಡಿಕೊಳ್ಳಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಲಹೆಯನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂತ ಬಿಬಿ ಆರಾಧ್ಯ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಆರಾಧ್ಯ ಅವರೇ. ಆರಾಧ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಾಕಷ್ಟು ಪ್ರಶ್ನೆಗಳಿರುವಂತದ್ದು ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯನವರ ನಂತರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರಾ ಅಂತ. ನೀವು ಅವರ ಆಪ್ತರು, ಏನಂತ ಹೇಳ್ಬೋದು ಡಿಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ? ಈ ಟರ್ಮ್ ನಲ್ಲಿ ಅವ್ರು ಮುಖ್ಯಮಂತ್ರಿಗಳಾಗ್ತಾರಾ ಇಲ್ವಾ? ಈ ಟರ್ಮ್ ಅಲ್ಲಿ ಆಗ್ತಾರೆ, ಸಿಎಂ ಆಗ್ತಾರೆ. ಯಾವಾಗ? 2 ವರ್ಷ ಆದ್ಮೇಲೆ. ಇಲ್ಲಿ ಅಧಿಕಾರ ಹಂಚಿಕೆ ಆಗಿದೆಯಾ? ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ, ಅದು ನನಗೆ ಗೊತ್ತಿಲ್ಲ. ಒಟ್ಮೇಲೆ ಅವ್ರ ಜಾತಕದ ಪ್ರಕಾರ ಅವ್ರು ಸಿಎಂ ಆಗ್ಲೇಬೇಕು. ನೆಕ್ಸ್ಟ್ ಮುಂದೆ 5 ವರ್ಷ ಅವರೇ ಕಂಟಿನ್ಯೂ ಆಗ್ಬೇಕು. ತಿರ್ಗಾ ಕಾಂಗ್ರೆಸ್ಸೇ ಬರುತ್ತೆ ತಿರ್ಗಾ ಪುನಃ. ಕಾರಣ ಏನು ಅಂದ್ರೆ, ಕಾಂಗ್ರೆಸ್ ಆಫೀಸ್ ವಾಸ್ತು ಮಾಡಿದಾಗ ಹೇಳಿದ್ದೆ ಶಿವಕುಮಾರ್ಗೆ, ನೋಡಿ ಕಾಂಗ್ರೆಸ್ ಆಫೀಸ್ ವಾಸ್ತು ಮಾಡಿದೀನಿ, ವಾಸ್ತು ಮಾಡಿದಾಗ ಯಾರಿದ್ದಾನಲ್ಲ ಯಜಮಾನ ಅವನಿಗೆ ಫುಲ್ ಪವರ್ ಬರುತ್ತೆ ಅಂತ. ಕಾಂಗ್ರೆಸ್ ಆಫೀಸ್ ವಾಸ್ತು ಮಾಡಿದಾಗ ಇವರೇ ಅಧ್ಯಕ್ಷ ಆಗಿದ್ರು. ಅದಕ್ಕೆ ಕಾಂಗ್ರೆಸ್ ಆಫೀಸ್ ವಾಸ್ತು ಮಾಡ್ತಿದ್ದಂಗೆನೆ ಐ ಲೀಡಿಂಗ್ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅಂತ ಟಿವಿಲಿ ಬರಕ್ ಹೋಗಲ್ಲ. ಶಿವಕುಮಾರ್ ಹೇಳಿದ್ದಾರೆ, ಡಿಸ್ಕಸ್ ಮಾಡಿದ್ದಾರೆ, ಟಿವಿಗೆ ಹೋಗಬೇಡ ನೀನು, ನಿನ್ ಬೆಲೆ ಕಮ್ಮಿ ಆಗುತ್ತೆ, 1 ವರ್ಷ ಹೇಳು ಅಂತ ಹೇಳಿದ್ದಾರೆ. ಅದೇ ತರ ಮಾಡ್ತಾ ಇದ್ದೀನಿ. 40 ವರ್ಷದಿಂದ ಅಷ್ಟಾನಗರ್ 84 ಇಂದ. ಡಿಕೆ ಶಿವಕುಮಾರ್ ಅವರಿಗೆ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಾ? 40 ವರ್ಷ. 40 ವರ್ಷದಿಂದಲೂ ಅವರು ನಿಮ್ಮ ಬಳಿ ಜ್ಯೋತಿಷ್ಯ ಕೇಳ್ತಾ ಇದ್ದಾರೆ. ಹೌದೌದು. ಓಕೆ. ಇದು ಪ್ರಮುಖವಾಗಿ ನೀವು ಮುಂಚೆ ಹೇಳಿದ್ರಿ, ಕೆಪಿಸಿಸಿ ಆಫೀಸ್ ಹೊಸದಾಗಿ ಕಟ್ಟಿಸಿದಂತ ಸಂದರ್ಭದಲ್ಲಿ ಆ ವಾಸ್ತು ಎಲ್ಲ ನೋಡಿದ್ವಿ ಅಂತ ಹೇಳಿದ್ರಲ್ಲ, ಆ ಟೈಮ್ ನಲ್ಲಿ ಏನಾದ್ರೂ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿದ್ರ, ಅಥವಾ ಈ ರೀತಿಯಾಗಿ ಅಧಿಕಾರಕ್ಕೆ ಬರುತ್ತೆ, ಪವರ್ ಶೇರಿಂಗ್ ಆಗುತ್ತೆ, ನೀವು ಮುಖ್ಯಮಂತ್ರಿಗಳಾಗ್ತೀರಾ ಅನ್ನೋದನ್ನ ಏನಾದ್ರು ಹೇಳಿದ್ರ? ಮುಖ್ಯಮಂತ್ರಿಗಳಾಗ್ತೀರಾ ಅಂತ ಹೇಳಿದ್ದೆ. ಅಂದ್ರೆ ಫಸ್ಟ್ ಸಿದ್ದರಾಮಯ್ಯನವ್ರು ಆಗ್ತಾರೆ ಅಂತ ಹೇಳಿದ್ರ? ಇಲ್ಲ, ಸಿದ್ದರಾಮಯ್ಯ ಆಗ್ತಾರೆ ಅಂತ ಹೇಳಿದಿಲ್ಲ. ಓಕೆ. ಈ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಬರುತ್ತೆ, ಐ ಲೀಡಿಂಗ್ ಅಲ್ಲಿ ಬರುತ್ತೆ, ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿದ್ದೆ. ಯಾಕೆ ಆಗ್ಲಿಲ್ಲ ಅಂದ್ರೆ, ಅವ್ರಿಗೆ ಗುರುಬಲ ಇಲ್ಲ. ಋಷಭರಾಶಿ, ಋತಿಕಾ ನಕ್ಷತ್ರ ಋಷಭರಾಶಿಗೆ 12ನೇ ಮನೆ ಗುರು ಇದ್ದಾನೆ. ಅವ್ರಿಗೆ ರಾಜಯೋಗ ಕಾರಕ ಶನಿ. ಶನಿ 10ನೇ ಮನೆಯಲ್ಲಿ ಅವನೇ. 12ನೇ ಮನೆಗೆ ಬಂದಿದ್ದಂಗೆನೆ 2 ವರ್ಷ ಕಾಲದಲ್ಲಿ ಕೊಡ್ಲೇಬೇಕು. 12ನೇ ಮನೆಗೆ ಬಂದ್ರೆ ಶನಿ, ಹೋದಂಡೆ ಶನಿ ಅಧಿಕಾರ ಪ್ರಾಪ್ತಿಯಿಂದ ಅದ ಪವರ್ಫುಲ್ ಜಾತಕ ಆಗೋದು. ಆಮೇಲೆ 5 ವರ್ಷ ಹಾಕಿ ಗಟ್ಟಿನೇ ಆಗ್ತಾರೆ. ನೆಕ್ಸ್ಟ್ ಎಲೆಕ್ಷನ್ ಕಾಂಗ್ರೆಸ್ ಬರುತ್ತೆ, ಅವಾಗ ಇವ್ರಿಗೆ ಎಲ್ಲ ಸಪೋರ್ಟ್ ಕೊಟ್ಟು ಇವ್ರನ್ನೇ ಮುಖ್ಯಮಂತ್ರಿ. ಇವರಿಗೆ ಗುರುಬಲ ಬರೋದು 2.5 ವರ್ಷ ಆದ್ಮೇಲ? ಹೌದು. ಈಗ 12ನೇ ಮನೆ ಗುರು, 1ನೇ ಮನೆ ಗುರು 2 ವರ್ಷ ಕಳೆದು 2ನೇ ಮನೆಗೆ ಹೋಗ್ಬೇಕು ಗುರು. 2ನೇ ಮನೆಗೆ ಹೋದ್ಮೇಲೆ ಗುರುಬಲ ಬರುತ್ತೆ. ಒಂದ್ ಲೆಕ್ಕಾಚಾರದ ಮಾತಿತ್ತಪ್ಪ, ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಏನಾದ್ರು ಈ ರೀತಿಯಾಗಿ ಪವರ್ ಶೇರಿಂಗ್ ಆಗ್ಬೋದು, ಅಧಿಕಾರವನ್ನು ವಹಿಸ್ಕೊಳ್ತಾರೇನೋ ಅಂತ. ಹಾಗಾದ್ರೆ ಇಲ್ಲ, ಇನ್ನೂ 1-2.5 ವರ್ಷ ಕಾಯ್ಲೇಬೇಕು ಡಿಕೆ ಶಿವಕುಮಾರ್ ಅವರು. ಜನ್ಮ ಗುರು ಬಂದ ಗುರುಬಲ ಬಂದಂಗೆನೆ ಅದು. 12ನೇ ಮನೆಗೆ ಇರ್ತಕ್ಕಂಥ ಗುರು ಮುಂದಿನ ವರ್ಷ ಏಪ್ರಿಲ್ 18ನೇ ತಾರೀಕು ಚೇಂಜ್ ಆಗ್ತಾನೆ. ಈಗ ಆಫೀಸ್ ಯಾವ್ದೊಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಮ ಹತ್ರನೇ ಕೇಳಿದಾರಂತಲ್ಲ, ಯಾವ ನಂಬರ್ ಆಫೀಸ್ ಅನ್ನು ಹೇಳಿದೀರಾ?
ಕಚೇರಿಯನ್ನ ಅಲ್ಲಿ ವಿಧಾನಸೌಧದಲ್ಲಿ ಮತ್ತೆ ಯಾವ ಮನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಕೇಳಿದಿರಾ ಸರ್ಕಾರಿ ನಿವಾಸನ 336 ಆಫೀಸು ಹಾ 3ನೇ ಮಾಡಿ ಹಾ ಸಾಹೇಬ್ರದ್ದು ಪರ್ಸನಲ್ ಚೇಂಬರ್ ಹಾ ಪಕ್ಕ ಇನ್ನ 3 ತಾಂಡಿದೆ 335 ಹಾ 337 37 ತಾಂಡಿದೆ. ಹಾ ಅದ್ರಲ್ಲಿ 336 ಹೇಳಿದೀರಾ. 336 ಅವ್ರ ಚೇಂಬರ್. ಸರ್ಕಾರಿ ನಿವಾಸ ಯಾವ್ದು ತಗೊಳಕ್ ಹೇಳಿದೀರಾ? ಏನೋ ಸಿದ್ದರಾಮಯ್ಯನವ್ರ ನಿವಾಸನೇ ತೆಗೆದುಕೊಳ್ಳಿ ಅಂತ ಹೇಳಿದಿರಂತೆ. ಹೌದು, ಸಿದ್ದರಾಮಯ್ಯ ನಿವಾಸನ ತಗೊಳ್ಳಿ, ಅದೇ ಚೆನ್ನಾಗಿರೋದು ಅಂತ ಹೇಳಿದೀನಿ. ಈಗ ಅಟ್ ಪ್ರೆಸೆಂಟ್ ಇದಾರಲ್ಲ ಅದು? ಹೌದು, ಪ್ರೆಸೆಂಟ್ ಇದಾರಲ್ಲ ಅದು. ಓಕೆ ಓಕೆ, ಧನ್ಯವಾದ ಆರಾಧ್ಯ ಅವರೇ. ನ್ಯೂಸ್ 18 ಜೊತೆ ಮಾತನಾಡಿ ಏನು ಆಗ್ತಾ ಇದೆ, ಏನ್ ಹೇಳಿದ್ದೀರಾ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಹೇಳಿದ್ದನ್ನ. ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.